ಇಂಗ್ಲೀಷ್ ಕಲಿಯೋಕ್ಕೆ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಟೈಮ್ ಕೊಟ್ಟರು ಒಂದು ವಾಕ್ಯನ ಸರಿಯಾಗಿ ನಮ್ಮ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಇಂಗ್ಲೀಷನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಆದರೆ ಕೆಲವರು ಎಷ್ಟು ಫ್ಲೂಯೆಂಟ್ ಆಗಿ ಎಷ್ಟು ಸರಾಗವಾಗಿ ಇಂಗ್ಲೀಷ್ ಮಾತಾಡ್ತಾರೆ, ಆದರೆ ನಮಗೆ ಮಾತ್ರ ಯಾಕೆ ಆಗ್ತಾ ಇಲ್ಲ ಅಂತ ಯಾವತ್ತಾದರೂ ನೀವು ಚಿಂತೆ ಮಾಡಿದ್ದೀರಾ? ಆ್ಯಕ್ಚುಲಿ ಅದರಲ್ಲಿ ಯಾವುದು ಮ್ಯಾಜಿಕ್ ಇಲ್ಲ. ಅವರು ಕಲಿಯೋ ವಿಧಾನ ಬೇರೆ, ನೀವು ಕಲಿಯೋ ವಿಧಾನ ಅಂದರೆ ಮೆಥಡ್, ನೀವು ಕಲಿಯೋ ವಿಧಾನ ಅವ್ರು ಕಲಿಯೋ ಮೆಥಡ್ ಏನಿದೆ ಅದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಸೊ ನೀವು ಹಳೆ ಮೆಥಡ್ಗಳನ್ನೆಲ್ಲ ಬಿಟ್ಬಿಡಿ. ನೀವು ಇದುವರೆಗೆ ಏನು ಪ್ರಾಕ್ಟೀಸ್ ಮಾಡ್ತಿದ್ರಿ ಅದನ್ನೆಲ್ಲ ಬಿಟ್ಬಿಡಿ. ಇನ್ಮೇಲೆ ನೀವು ಫ್ಲೂಯೆಂಟ್ ಆಗಿ ಹೆದರಿಕೆ ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನು ಹೇಗೆ ಕಲಿಬೇಕು ಅನ್ನೋದನ್ನು ಇವತ್ತೊಂದು ನಾನು ನಿಮಗೆ ಟ್ರಿಕ್ಸ್ ಹೇಳ್ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕಂದರೆ ಬಹಳ ಮುಖ್ಯವಾದ ವಿಡಿಯೋ ಇದು. ನೀವಿನ್ನೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಹಾಗಾದ್ರೆ ಸ್ನೇಹಿತರೆ, ವಿಡಿಯೋ ಹೋಗೋಣ. ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಸೊ ಪ್ರತಿ ವಿಡಿಯೋದಲ್ಲೂ ನಾವು ನಿಮಗೆ ಹೊಸ ಟ್ರಿಕ್ ಹೇಳ್ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಆ ಟ್ರಿಕ್ ಸರಿಯಾಗಿ ನಿಮಗೆ ವರ್ಕ್ ಆಗುತ್ತೆ, ಅದನ್ನು ನೀವು ವರ್ಕ್ ಮಾಡ್ಕೋಬೇಕು. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ಏನು ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಾಮನ್ ಆಗಿ ನೋಡಿ, ನಾವು ಗ್ರಾಮರ್ ಬೇಕು ಇಲ್ಲ ಅಂತಿಲ್ಲ, ಆದರೆ ಬರೀ ಗ್ರಾಮರ್ನೇ ನಾವು ತುಂಬ ಫೋಕಸ್ ಮಾಡೋದ್ರ ಬದಲು ಅದರಲ್ಲಿ ಬರೋ ಪ್ಯಾಟ್ರನ್ ಏನಿದೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಅದು ನಮಗೆ ತುಂಬ ಈಸಿಯಾಗಿ ವರ್ಕ್ ಆಗುತ್ತೆ. ಬರೀ ಗ್ರಾಮರ್ನೇ ತಲೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಸ್ಟ್ರಕ್ಚರ್ ಅಂದರೆ ಏನಿಲ್ಲ, ಗ್ರಾಮರೇ ಆ್ಯಕ್ಚುಲಿ ನೀವು ಗ್ರಾಮರ್ ಕಲಿಯೋ ರೀತಿ ನೀವು ಚೇಂಜ್ ಮಾಡ್ಕೋಬೇಕಷ್ಟೆ. ಓಕೆ, ಸೊ ಈಗ ನಾನು ನಿಮಗೆ ಇವತ್ತಿನ ಕ್ಲಾಸಲ್ಲಿ ಏನು ಹೇಳ್ಕೊಡ್ತಿದ್ದೀನಿ ಅಂತ ಹೇಳಿದ್ರೆ, ಕ್ವೆಶ್ಚನ್ ಸ್ಟಾರ್ಟರ್ಸ್. ಅಂದರೆ ಪ್ರಶ್ನೆನ ಸ್ಟಾರ್ಟ್ ಮಾಡೋದು. ಎಲ್ಲರಿಗೂ ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ಪ್ರಶ್ನೆ ಸ್ಟಾರ್ಟ್ ಮಾಡ್ಲಿಕ್ಕೆ ಬರಲ್ಲ. ಪ್ರಶ್ನೆ ಅಂತಲ್ಲ, ಒಂದು ಸೆಂಟೆನ್ಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಬರಲ್ಲ. ಏನು ಹೇಳಬೇಕು, ಯಾರಾದರೂ ಏನಾದರೂ ಕೇಳಿದ್ರೆ ಏನು ಹೇಳಬೇಕು, ಅದಕ್ಕೆ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ ಅಲ್ವಾ? ಸೊ ಹಾಗಾಗಿ ಪ್ರಶ್ನೆನ ಯಾರ ಹತ್ರನಾದ್ರೂ ಏನಾದರೂ ಕೇಳೋದು ಹೇಗೆ, ಇದನ್ನು ನಾವು ಕ್ವೆಶ್ಚನ್ ಸ್ಟಾರ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡೋದು. ಇದೊಂದು ಸುಮಾರು ಒಂದು 26-27 ಪ್ಯಾಟ್ರನ್ ಇದೆ. ಓಕೆ, ಸೊ 26-27 ಪ್ಯಾಟ್ರನ್ ಇದೆ. ಸೊ ಇದರಲ್ಲಿ ನಾನು ನಿಮಗೆ ಜಸ್ಟ್ ಸಿಂಪಲ್ ಆಗಿ ಒಂದು 20 ಪ್ಯಾಟ್ರನ್, 19, 20, 18, 19 ಪ್ಯಾಟ್ರನ್ಸ್ ಮಾತ್ರ ಹೇಳ್ಕೊಡ್ತೀನಿ. ಆಮೇಲೆ ಅದು ಮುಂದಕ್ಕೆ ಇದು ಬೇಸಿಕ್ ಪ್ಯಾಟ್ರನ್ ನಾನು ಹೇಳ್ತಾ ಇರೋದು. ಮುಂದೆ ಹೋಗ್ತಾ ಚೇಂಜಸ್ ಆಗುತ್ತೆ. ಸೊ ಈ ಬೇಸಿಕ್ ಪ್ಯಾಟ್ರನ್ ನಿಮಗೆ ಗೊತ್ತಾಗ್ಬಿಟ್ರೆ, ಬೇಸಿಕ್ ಒಂದು 20 ಪ್ಯಾಟ್ರನ್ಸ್ ಗೊತ್ತಾಗ್ಬಿಟ್ರೆ ನೀವು ಸಿಂಪಲಾಗಿ ಇಂಗ್ಲೀಷಲ್ಲಿ ಮಾತಾಡ್ಬೋದು. ಓಕೆ, ಸೊ ಫಸ್ಟ್ ಒನ್ ನೋಡಿ, ಆರ್ ಯು. ಇದರಲ್ಲಿ ಕೆಲವುದು ನಿಮಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ಬೋದು. ಗೊತ್ತಿಲ್ಲದೆ ಇದ್ದರೆ ತಿಳ್ಕೊಳ್ಳಿ, ಗೊತ್ತಿದ್ರೆ ಅದನ್ನು ಪಾಲಿಷ್ ಮಾಡ್ಕೊಳ್ಳಿ. ಸೊ ಆರ್ ಯು. ಓಕೆ, ಸೊ ಆರ್ ಯು ಅಂದರೆ ಏನು? ಆರ್ ಯು ಅಂದರೆ ಸೆಂಟೆನ್ಸ್ ಕಂಪ್ಲೀಟ್ ಆಗಿಲ್ಲ ಅಲ್ಲಿ. ಸೊ ಹಾಗಾಗಿ ಅಂದರೆ ಏನು ಅಂತ ಹೇಳಲಿಕ್ಕಾಗಲ್ಲ. ಸೊ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನಾವು ಹೇಳ್ಬೋದು. ಆದರೆ ಅದಕ್ಕಿಂತ ಮುಂಚೆ ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದ್ರ ಬದಲು ನೀವು ಫಸ್ಟಿಗೆ ಇದನ್ನು ಬಾಯ್ಪಾಠ ಮಾಡ್ಕೊಳ್ಳಿ. ಆರ್ ಯು, ಆರ್ ಯು, ಆರ್ ಯು. ಇದಕ್ಕೆ ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ? ನೀವು ಅಥವಾ ನೀನು ಅಂತ ಬಂದಾಗ. ಹಾಗೆ ಇದೀರಾ. ಸೊ ಇದೀರಾ, ಇದೀಯಾ, ಅಲ್ಲಿ ಮಧ್ಯದಲ್ಲಿ ಬೇರೆ ಏನಾದರೂ ನಾವು ಹಾಕಬೇಕು ವಿಷಯಗಳು. ಆದರೆ ನೀವಿದ್ದೀರಾ, ಆರ್ ಯು, ಅಲ್ಲಿ ಮಧ್ಯದಲ್ಲಿ ಬೇರೆ ವಿಷಯ ಹಾಕಬೇಕು. ನಾವು ಬಿಟ್ಟ ಸ್ಥಳವನ್ನು ತುಂಬಬೇಕು. ಓಕೆ, ಇಂಗ್ಲೀಷಲ್ಲಿ ಏನಾಗುತ್ತೆ ಅಂದರೆ ಆರ್ ಯು ಇಂದನೇ ಸ್ಟಾರ್ಟ್ ಆಗುತ್ತೆ. ಕನ್ನಡದಲ್ಲಿ ನೀವು ಕೊನೆಯಲ್ಲಿ ಇದೀರಾ ಬರುತ್ತೆ. ಇಂಗ್ಲೀಷಲ್ಲಿ ಆರ್ ಯು ಅಂದರೆ ನೀವು ಇದ್ದೀರಾ ಅಂತಲೇ ಅರ್ಥ ಆಯ್ತಾ? ಓಕೆ, ನೆಕ್ಸ್ಟು ವರ್ ಯು. ವರ್ ಯು, ನೀವು ಇದ್ರಾ. ಸೆಂಟೆನ್ಸ್ ಎಲ್ಲ ಎಕ್ಸಾಂಪಲ್ಸ್ ನಾನು ನಿಮಗೆ ಕೆಳಗೆ ಕೊಡ್ತೀನಿ, ಡೋಂಟ್ ವರಿ. ವಿಡಿಯೋನ ಕೊನೆ ತನಕ ನೋಡಬೇಕು ಅಷ್ಟೇ. ಓಕೆ, ಸೊ ವರ್ ಯು, ನೀವಿದ್ರಾ. ಡೂ ಯು, ಡೂ ಯು, ನೀವು ಮಾಡ್ತೀರಾ. ಏನನ್ನ? ಬಿಟ್ಟ ಸ್ಥಳ ತುಂಬಬೇಕು ನಾವು. ಸೊ ಅದು ನೆಕ್ಸ್ಟ್ ಸೆಂಟೆನ್ಸ್ ಲೆವೆಲಲ್ಲಿ ನೋಡೋಣ. ಡಿಡ್ ಯು, ನೀವು ಮಾಡಿದ್ರಾ. ಹ್ಯಾವ್ ಯು, ನೀವು ಮಾಡಿದ್ದೀರಾ. ಸೊ ಬದಲಾವಣೆಗಳು ಗೊತ್ತಾಗ್ತಿದೆಯಲ್ಲ ನಿಮಗೆ, ಚೇಂಜಸ್. ಸೊ ನೀವೇನು ಮಾಡಬೇಕು?
ಇದರಲ್ಲಿ ಗ್ರಾಮರ್ ಏನಿದೆ, ಆರ್ ಯಾಕೆ ಬಂತು, ಯು ಸೆಕೆಂಡ್ ಯಾಕೆ, ಇದೆಲ್ಲ ತಲೆ ಕೆಡಿಸ್ಕೋಬೇಡಿ. ಈ ಪ್ಯಾಟರ್ನ್ ನೀವು ಫಾಲೋ ಮಾಡಬೇಕು. ಫಾಲೋ ಅನ್ನೋದಕ್ಕಿಂತ ಬಾಯ್ಪಾಠ ಮಾಡಬೇಕು. ಹೇಗೆ? ಆರ್ ಯು ಆರ್ ಯು ಆರ್ ಯು ಅಂದರೆ ಎಲ್ಲಿ ಕೇಳ್ತೀವಿ, ನೀವು ಇದ್ದೀರಾ ಅಂತ ಬಂದಾಗ ನೀವು ಇದ್ದೀರಾ. ಸೆಂಟೆನ್ಸ್ ಆಮೇಲೆ ತೋರಿಸ್ತೀನಿ. ವರ್ ಯು ಆರ್ ಯು ವರ್ ಯು ಡೂ ಯು. ಇದು ನಿಮಗೆ ಪರಿಚಿತವಾಗಬೇಕು. ನೀವೇನು ನೋಡ್ತೀರಾ ಅದು ನೀವು ಬಾಯ್ಪಾಠ ಆಗಬೇಕು. ಆವಾಗ ಏನಾಗುತ್ತೆ, ನಿಮಗೆ ನೆಕ್ಸ್ಟ್ ಸೆಂಟೆನ್ಸ್ ನೋಡಿದಾಗ ಅದರಲ್ಲಿ ಬೇರೆ ವಿಷಯಗಳು ನಾವು ತುಂಬಿದಾಗ ಗೊತ್ತಾಗುತ್ತೆ ಇದನ್ನು ಹಿಂಗೆ ಕೇಳಬೇಕು ಅಂತ. ಡಿಡ್ ಯು. ಓಕೆ, ಸೊ ಡಿಡ್ ಯು ಅಂತ ಬಾಯ್ಪಾಠ ಮಾಡ್ಕೊಳ್ಳಿ. ಡಿಡ್ ಯು. ಸೊ ಐದನೇದು ಹ್ಯಾವ್ ಯು. ಹ್ಯಾವ್ ಯು ಈ ಫ್ರೇಸ್ ನಿಮಗೆ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ಹ್ಯಾವ್ ಯು, ಹ್ಯಾಡ್ ಯು, ವಿಲ್ ಯು. ವಿಲ್ ಅಂದರೆ ಫ್ಯೂಚರಲ್ಲಿ ಕೇಳುವಂಥದ್ದು. ವುಡ್ ಯು, ಕ್ಯಾನ್ ಯು, ಕ್ಯಾನ್ ಯು. ಸೊ ಏನು ಇವೆಲ್ಲ? ಸೊ ನೋಡಿ, ಎಲ್ಲಿ ಹೇಳಿದೆ ನಾನು, ಹ್ಯಾವ್ ಯು ನೀವು ಮಾಡಿದ್ದೀರಾ, ಹ್ಯಾಡ್ ಯು ನೀವು ಮಾಡಿದ್ರಾ. ಸೊ ಇಲ್ಲಿ ಬಿಟ್ಟ ಸ್ಥಳ ತುಂಬಬೇಕು. ಇದ್ರದ್ದು ಮೀನಿಂಗ್ ಇದೆ, ಡೈರೆಕ್ಟಾಗಿ ಆಗಲ್ಲ. ಇದು ನಿಮಗೆ ಇದೇ ಅರ್ಥ ಕೊಡುತ್ತೆ. ಅದರಲ್ಲಿ ಬಿಟ್ಟ ಸ್ಥಳ ನಾವು ತುಂಬಬೇಕು. ವಿಲ್ ಯು ನೀವು ಡ್ಯಾಶ್ ಮಾಡ್ತೀರಾ ಭವಿಷ್ಯದಲ್ಲಿ. ವುಡ್ ಯು ನೀವು ಮಾಡ್ತೀರಾ, ಸೇಮ್ ಅದೇ ನಾವೇನು ಗೌರವದಿಂದ ಕೇಳೋಕ್ಕೆ. ಕ್ಯಾನ್ ಯು ನಿಮಗೆ ಮಾಡೋಕ್ಕೆ ಆಗುತ್ತಾ. ಕ್ಯಾನ್ ಯು ಡೂ ದಿಸ್ ನಿಮಗೆ ಇದನ್ನು ಮಾಡೋಕ್ಕಾಗುತ್ತಾ. ಕ್ಯಾನ್ ಯು ಕಾಲ್ ಮೀ ಲೇಟರ್ ನೀವು ಆಮೇಲೆ ನಮಗೆ ಕಾಲ್ ಮಾಡೋಕ್ಕಾಗುತ್ತಾ. ಓಕೆ, ಎಕ್ಸಾಂಪಲ್ಸ್ ಎಲ್ಲ ಆಮೇಲೆ ಕೊಡ್ತೀನಿ. ಫಸ್ಟ್ ನೀವು ಜಸ್ಟ್ ಫ್ರೇಸಸ್ ತಿಳ್ಕೊಳ್ಳಿ. ನೆಕ್ಸ್ಟ್ ಕುಡ್ ಯು, ಶುಡ್ ಯು ನೀವು ಮಾಡಬೇಕಾ, ಮಸ್ಟ್ ಯು ನೀವು ಮಾಡಲೇಬೇಕಾ, ಡೋಂಟ್ ಯು ನೀವು ಮಾಡೋದಿಲ್ವಾ. ಸೊ ಈ ಥರ ಫ್ರೇಸಸ್, ಡೈರೆಕ್ಟ್ ಫ್ರೇಸಸ್ ನೀವು ಬಾಯ್ಪಾಠ ಮಾಡಿ. ಫಸ್ಟ್ ನಿಮಗೆ ಇಂಗ್ಲೀಷ್ ಬೇಗ ಬರಬೇಕು ಅಂತ ಹೇಳಿದ್ರೆ ಬಾಯ್ಪಾಠನೇ ಮಾಡಬೇಕು ಇದನ್ನೆಲ್ಲ ಫ್ರೇಸಸ್. ಆಮೇಲೆ ಅರ್ಥ ಮಾಡ್ಕೊಳ್ಳೋದು, ನಮಗೆ ಬೇಕಾಗಿರೋ ವರ್ಡ್ಸ್ ಹಾಕೊಳ್ಳೋದೆಲ್ಲ ನಂತರ. ಬಟ್ ಇದು ನಿಮಗೆ ಪದೇ ಪದೇ ಹೇಳಿ ಅಭ್ಯಾಸ ಆಗಬೇಕು. ಬಾಯ್ಪಾಠ ಅಂದರೆ ಏನು, ಬಳಸಬೇಕು, ಪದೇ ನಾವು ಯೂಸ್ ಮಾಡಬೇಕು ಅದನ್ನು. ಓಕೆ, ಡೋಂಟ್ ಯು. ನೆಕ್ಸ್ಟು ಡಿಡಂಟ್ ಯು, ಡಿಡ್ ಯು ನಾಟ್ ಅಥವಾ ಡಿಡಂಟ್ ಯು. ನೆಕ್ಸ್ಟ್ ನೀವು ಮಾಡಲಿಲ್ವಾ. ಆರಂಟ್ ಯು ನೀವು ಡ್ಯಾಶ್ ಇಲ್ವಾ. ವರಂಟ್ ಯು ನೀವು ಮಾಡ್ತಿರ್ಲಿಲ್ವಾ. ಓಕೆ, ನೆಕ್ಸ್ಟ್ ನೋಡಿ, ಹ್ಯಾವಂಟ್ ಯು, ವೋಂಟ್ ಯು, ಕಾಂಟ್ ಯು. ಈಗ 19 ಥರದ ಫ್ರೇಸಸ್, ಕ್ವೆಶ್ಚನ್ ಫ್ರೇಸಸ್ ಅಂತ ಹೇಳ್ತೀವಿ ನಾವು. ಕ್ವೆಶ್ಚನ್ ಸ್ಟಾರ್ಟರ್ಸ್, ಪ್ರಶ್ನೆ ಸ್ಟಾರ್ಟ್ ಮಾಡೋದು ಇದರಿಂದನೇ. ಇದು ಬಂತು ಅಂದರೆ ಉಳಿದಿರೋದು ಜನರಲ್ ಆಗಿ ಅದು ನಮಗೆ ಪ್ರಾಕ್ಟೀಸ್ ಆಗುತ್ತೆ. ಇದನ್ನು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಓಕೆ, ಎಲ್ಲಿ ಈಗ ನಾವು ಆರ್ ಯು ಅಂತ ಎಲ್ಲಿ ಕೇಳ್ತೀವಿ. ಆರ್ ಯು ನಾನು ಸಿಂಪಲ್ ಸಿಚುವೇಶನ್ಸ್ ಕೊಡ್ತೀನಿ, ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ. 19 ತೋರಿಸ್ಬೇಕಲ್ಲ, ಆಮೇಲೆ ನಿಮಗೆ ಇದರದ್ದು ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಓಕೆ, ಸೊ ಆರ್ ಯು ಎಲ್ಲಿ ಹೇಳ್ತೀವಿ ನೋಡಿ. ಆರ್ ಯು ಬ್ಯುಸಿ, ಆರ್ ಎಲ್ಲಿ ಯೂಸ್ ಮಾಡ್ತೀವಿ. ಆರ್ ಯು ಬ್ಯುಸಿ ನಾವು, ನೀವೀಗ ಬ್ಯುಸಿ ಇದ್ದೀರಾ. ನಾನು ಅವಾಗಲೇ ಹೇಳಿದೆ ಆರ್ ಯು ನೀವು ಡ್ಯಾಶ್ ಇದ್ದೀರಾ, ನೀವು ಬ್ಯುಸಿ. ಸೊ ಇಲ್ಲಿ ಮುಂದೆ ಏನು ಬರುತ್ತೆ, ಬ್ಯುಸಿ ಆದಮೇಲೆ ನಾವು ಇದ್ದೀರಾ ಹಾಕ್ತೀವಿ. ನೀವೀಗ ಬ್ಯುಸಿ ಇದ್ದೀರಾ, ಆರ್ ಯು ಬ್ಯುಸಿ ನಾವು. ನೆಕ್ಸ್ಟ್ ಆರ್ ಯು ನೇಬರ್ಸ್, ನೀವು ಪಕ್ಕದ ಮನೆಯವರ. ಆರ್ ಯು ನೇಬರ್ಸ್, ಯಾರೋ ನಿಮಗೆ ಸಿಗ್ತಾರೆ, ನೀವು ಪಕ್ಕದ ಮನೆಯವರ, ಆರ್ ಯು ನೇಬರ್ಸ್. ಅಥವಾ ನೀವಿಬ್ಬರು ಅಕ್ಕಪಕ್ಕದ ಮನೆಯವರ. ನೆಕ್ಸ್ಟ್ ವರ್ ಎಲ್ಲಿ ಯೂಸ್ ಮಾಡ್ತೀವಿ. ವರ್ ಯು ಆಟ್ ಹೋಮ್ ಯೆಸ್ಟರ್ಡೇ, ನೀವು ನಿನ್ನೆ ಮನೆಯಲ್ಲಿದ್ದರಾ. ವರ್ ಯು ಆಟ್ ಹೋಮ್ ಯೆಸ್ಟರ್ಡೇ. ಸೊ ಇವೆಲ್ಲ ಸಿಂಪಲ್ ಬೇಸಿಕ್, ಇವೆಲ್ಲ ನೀವು ಅನ್ಕೋಬೋದು ಅಡ್ವಾನ್ಸ್ಡ್ ತುಂಬ ಹೈ ಲೆವೆಲ್. ಇಲ್ಲ, ಇವೆಲ್ಲ ಬೇಸಿಕ್ ಲೆವೆಲ್. ನೀವು ನಿನ್ನೆ ಮನೆಯಲ್ಲಿದ್ದರಾ. ವರ್ ಯು ಆಟ್ ಹೋಮ್ ಯೆಸ್ಟರ್ಡೇ. ವರ್ ಯು ಇನ್ ದ ಪಾರ್ಕ್ ಯೆಸ್ಟರ್ಡೇ, ನೀವು ನಿನ್ನೆ ಪಾರ್ಕ್ನಲ್ಲಿ ಇದ್ರಾ. ವರ್ ಯು ಇನ್ ದ ಪಾರ್ಕ್ ಯೆಸ್ಟರ್ಡೇ, ನೀವು ನಿನ್ನೆ ಪಾರ್ಕಲ್ಲಿದ್ರಾ. ಓಕೆ, ಸೊ ನೆಕ್ಸ್ಟ್ ನೋಡಿ, ಡೂ ಯು ಇದೆಲ್ಲಿ ಬರುತ್ತೆ ನೋಡಿ. ಸೊ ಡೂ ಯು ಡ್ರಿಂಕ್, ಡೂ ಯೂಸ್ ಮಾಡ್ತೀವಿ. ಡೂ ಯೂಸ್ ಮಾಡಿ ಪ್ರಶ್ನೆ ಕೇಳ್ತೀವಿ. ಈ ಡೂನ ತುಂಬ ಜನ ಯೂಸ್ ಮಾಡೋದೇ ಇಲ್ಲ, ಡೈರೆಕ್ಟಾಗಿ ಯು ಡ್ರಿಂಕ್ ಅಂತ ಕೇಳ್ತಾರೆ. ಡೂ ಯು ಡ್ರಿಂಕ್ ಕಾಫಿ ಎವ್ರಿ ಡೇ. ಸೊ ಡೂ ಯೂಸ್ ಮಾಡ್ತೀವಿ. ಆಮೇಲೆ ಡೂ ಅಂದರೆ ತೀರಾ, ನೀವು ಪ್ರತಿದಿನ ಕಾಫಿ ಕುಡಿತೀರಾ, ನೀವು ಡೈಲಿ ಕಾಫಿ ಕುಡಿತೀರಾ. ಡೂ ಯು ಡ್ರಿಂಕ್ ಕಾಫಿ ಎವ್ರಿ ಡೇ. ಡೂ ಯು ಗೋ ಟು ದ ಆಫೀಸ್ ಎವ್ರಿ ಡೇ, ನೀವು ಪ್ರತಿದಿನ ಆಫೀಸಿಗೆ ಹೋಗ್ತೀರಾ. ಪ್ರತಿದಿನ ಮಾಡುವಂಥದ್ದನ್ನು ನಾವು ಡೂ ಇಂದ ಯೂಸ್ ಮಾಡ್ತೀವಿ. ಬಟ್ ಅದಲ್ಲದೆ ಬೇರೆ ಬರುತ್ತೆ, ಯಾವುದು ಅಂತ ಆಮೇಲೆ ನೋಡೋಣ. ನೆಕ್ಸ್ಟ್ ನೋಡಿ, ಡಿಡ್ ಯು ಟಾಕ್ ಟು ನೇಬರ್ಸ್ ಯೆಸ್ಟರ್ಡೇ, ನೀನು ನೇಬರ್ಸ್ ಹತ್ರ ನಿನ್ನೆ ಮಾತಾಡಿದ್ಯಾ. ಡಿಡ್ ಯು ಈಟ್,
ನೀನು ಊಟ ಮಾಡಿದ್ಯಾ ಅಥವಾ ನೀನು ತಿಂದ್ಯಾ. ನೆಕ್ಸ್ಟು ಹ್ಯಾವ್. ಹ್ಯಾವ್ ಎಲ್ಲಿ ಯೂಸ್ ಮಾಡ್ತೀವಿ ನೋಡಿ. ಹ್ಯಾವ್ ಯು ಈಟನ್. ಹ್ಯಾವ್ ಯು ಈಟನ್, ನೀವು ಊಟ ಮಾಡಿದ್ದೀರಾ. ಮಾಡಿದ್ರಾ, ಡಿಡ್ ಯು ಈಟ್. ಹ್ಯಾವ್ ಯು ಈಟನ್, ನೀವು ಊಟ ಮಾಡಿದ್ದೀರಾ. ಹ್ಯಾವ್ ಯು ಫಿನಿಶ್ ದ ವರ್ಕ್. ಹ್ಯಾವ್ ಯು ಫಿನಿಶ್ ದ ವರ್ಕ್, ನೀವು ನಿಮ್ಮ ಕೆಲಸ ಮುಗಿಸಿದ್ರಾ. ಸೊ ಹ್ಯಾವ್ ಯು, ಡೂ ಯು, ಡಿಡ್ ಯು. ನೆಕ್ಸ್ಟ್ ಯಾವುದು, ಹ್ಯಾಡ್. ಹ್ಯಾಡ್ ಯು ಗಾನ್ ದೇರ್ ಬಿಫೋರ್. ಹ್ಯಾಡ್ ಯು ಗಾನ್ ದೇರ್ ಬಿಫೋರ್, ನೀನಲ್ಲಿ ಮುಂಚೆನೇ ಹೋಗಿದ್ಯಾ. ಹ್ಯಾಡನ್ನು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಯೂಸ್ ಮಾಡೋಣ, ಆಮೇಲೆ ನೋಡೋಣ. ಓಕೆ, ನೆಕ್ಸ್ಟು ಮಾಡಲ್ ವರ್ಬ್ಸ್ ಅಂದರೆ ವಿಲ್, ವುಡ್, ಕ್ಯಾನ್, ಕುಡ್, ಶುಡ್, ಮಸ್ಟ್ ಇವೆಲ್ಲ. ಮೇ, ಮೈಟ್ ಎಲ್ಲ ಸಿಂಪಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ಡೀಟೇಲ್ ಆಗಿ ಮುಂದಿನ ಪಾಠಗಳಲ್ಲಿ ಬರುತ್ತೆ ನಿಮಗೆ. ವಿಲ್ ಯು ಕಮ್ ಟುಮಾರೋ, ನಾಳೆ ನೀನು ಬರ್ತೀಯಾ. ವುಡ್ ಯು ಹೆಲ್ಪ್ ಮೀ, ನೀನು ನನಗೆ ಹೆಲ್ಪ್ ಮಾಡ್ತೀಯಾ. ಕ್ಯಾನ್ ಯು ಡ್ರೈವ್ ಅ ಕಾರ್, ನಿನಗೆ ಕಾರ್ ಡ್ರೈವ್ ಮಾಡೋಕ್ಕಾಗುತ್ತಾ. ಓಕೆ, ನೆಕ್ಸ್ಟ್ ನೋಡಿ ಕುಡ್ ಯು. ಕುಡ್ ಎಲ್ಲಿ ಯೂಸ್ ಮಾಡ್ತೀವಿ. ಕುಡ್ ಯು ಮೂವ್ ಅ ಬಿಟ್, ನೀವು ಸ್ವಲ್ಪ ಆ ಕಡೆ ಜರುಗಬಹುದಾ, ಸ್ವಲ್ಪ ಸರ್ಕೋತೀರಾ. ಕುಡ್ ಯು ಮೂವ್ ಅ ಬಿಟ್. ಮಸ್ಟ್ ಯು ಸ್ಟಾರ್ಟ್ ರೈಟ್ ನಾವ್, ನೀವು ಈಗಲೇ ಶುರು ಮಾಡಬೇಕಾ. ಮಸ್ಟ್. ಮಸ್ಟ್ ಯು, ಇದು ಸ್ವಲ್ಪ ಫಾರ್ಮಲ್ ಆಗಿ ಬಳಸ್ತಾರೆ, ಕ್ಯಾಶುವಲ್ ಆಗಿ ಬಳಸಲ್ಲ. ಓಕೆ, ನೆಕ್ಸ್ಟ್ ನೋಡಿ. ಸೊ ನಕಾರಾತ್ಮಕ ಪ್ರಶ್ನೆಗಳು ಅಂದರೆ ನೆಗೆಟಿವ್ ಆಗಿ ಕೇಳೋದು. ನಾಟ್ ಹಾಕೋದು. ಡೋಂಟ್ ಯು ಡ್ರಿಂಕ್ ಟೀ. ಡೋಂಟ್ ಯು ಡ್ರಿಂಕ್ ಟೀ, ನೀನು ಟೀ ಕುಡಿಯಲ್ವಾ. ಡಿಡಂಟ್ ಯು ಕಾಲ್ ಯೆಸ್ಟರ್ಡೇ, ನೀನು ನೆನ್ನೆ ಕಾಲ್ ಮಾಡಲಿಲ್ವಾ. ಆಂಟ್ ಯು ಕಮಿಂಗ್ ವಿತ್ ಅಸ್, ನೀನು ನನ್ನ ಜೊತೆ ಬರಲ್ವಾ ಅಥವಾ ನಮ್ಮ ಜೊತೆ ಬರಲ್ವಾ. ವರಂಟ್ ಯು ಬ್ಯುಸಿ ಯೆಸ್ಟರ್ಡೇ. ವರಂಟ್ ಯು ಬ್ಯುಸಿ ಯೆಸ್ಟರ್ಡೇ, ನೀನು ಬ್ಯುಸಿಯಾಗಿರಲಿಲ್ವಾ ನೆನ್ನೆ. ಹ್ಯಾವಂಟ್ ಯು ಈಟನ್ ಯೆಟ್, ನೀನೇನು ಊಟ ಮಾಡಿಲ್ವಾ. ವೋಂಟ್ ಯು ಕಮ್ ಟುಮಾರೋ, ನಾಳೆ ನೀನು ಬರಲ್ವಾ. ಕಾಂಟ್ ಯು ಡೂ ದಿಸ್, ನಿನಗಿದು ಮಾಡೋಕ್ಕಾಗಲ್ವಾ. ಓಕೆ ನೋಡಿ, 24 ಥರದ ಅಂದರೆ ಜನರಲ್ ಆಗಿ ನಾನು ಹೇಳ್ತಾ ಇರೋದು. ಇನ್ನೂ ಸ್ವಲ್ಪ ಬೇರೆ ಬೇರೆ ಥರ ಪ್ರಶ್ನೆಗಳು ಕೇಳುವಂಥದ್ದಿದೆ. ಈಗ ಡಸ್, ಡಸಂಟ್ ಎಲ್ಲ ಇದೆ. ಸೊ ಡಸ್ ಶಿ, ಡಸ್ ಇ, ಡಸಂಟ್ ಶಿ, ಡಸಂಟ್ ಶಿ, ಅಥವಾ ಡಸ್ ಇಟ್, ಡಸಂಟ್ ಇಟ್, ಇದೆಲ್ಲ ಬರುತ್ತೆ. ಇದು ಆ್ಯಡ್ ಮಾಡ್ಕೋಬೋದು. ಬಟ್ ಬೇಸಿಕ್ ಆಗಿ ನಿಮ್ಗೆ ಇಷ್ಟಾದರೂ ಗೊತ್ತಿರಬೇಕು. 19 ಥರ ಅಂದರೆ 20 ಥರ ಅಂತ ಇಟ್ಕೊಳ್ಳಿ. ಹ್ಯಾವಂಟ್ ಯು, ವೋಂಟ್ ಯು, ಕಾಂಟ್ ಯು, ಇದು ಈ ಫ್ರೇಸಸನ್ನು ನೀವು ಬಾಯಿಪಾಠ ಮಾಡಬೇಕು. ಅರ್ಥ ಆಯ್ತಾ. ಇದನ್ನು ಬಾಯಿಪಾಠ ಮಾಡಿದ್ರೆ ಮಾತ್ರ ನಿಮಗೆ ಸಿಂಪಲ್ ಆಗಿ ಇಂಗ್ಲೀಷನ್ನು ಮಾತಾಡ್ಬೋದು ಬೇಸಿಕ್ ಲೆವೆಲಲ್ಲಿ. ಈಗ ನೋಡಿ, ಅಲ್ಲಿ ಪ್ರಶ್ನೆ ಕೊಟ್ಟಿರೋದೆಲ್ಲ ಇದು ಗೊತ್ತಿರಬೇಕು ನಿಮಗೆ. ಆರ್ ಯು ಹ್ಯಾಪಿ, ಆರ್ ಯು ಸ್ಲೀಪ್. ಸೊ ಆರ್ ಯುನ ನಾವು 2 ಥರ ಬಳಸ್ತೀವಿ. ಆರ್ ಯು ಒಂದು ಸ್ಥಿತಿ, ಆರ್ ಯು ಹ್ಯಾಪಿ, ನೀನು ಖುಷಿಯಾಗಿದೆಯಾ. ಆರ್ ಯು ಸ್ಲೀಪಿಂಗ್ ಅಥವಾ ಆರ್ ಯು ವಾಚಿಂಗ್ ಟಿ ವಿ, ING ಯೂಸ್ ಮಾಡ್ತೀವಿ. ಓಕೆ, ಸೊ ಅದೆಲ್ಲ ಮುಂದೆ ನಾನು ಹೇಳ್ಕೊಡ್ತೀನಿ ನಿಮಗೆ. ವರ್ ಯು, ಈ ಫ್ರೇಸ್ ಗೊತ್ತಿರಬೇಕು ನಿಮಗೆ. ಬೇಸಿಕ್ ಸ್ಟಾರ್ಟ್ ಮಾಡೋಕ್ಕೆ ಫ್ರೇಸ್ ಗೊತ್ತಿರಬೇಕು. ಸ್ಟಾರ್ಟ್ ಹೆಂಗೆ ಮಾಡಬೇಕು ಅಂತ ನಿಮಗೆ ಗೊತ್ತಿರಬೇಕು. ಅದಕ್ಕೆ ಆ ಫ್ರೇಸನ್ನು ನೀವು ಬಾಯ್ಪಾಠ ಮಾಡಿದ್ರೆ ಮಾತ್ರ ಅದು ನಿಮಗೆ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಓಕೆ, ಸೊ ಇದನ್ನು ಡೀಟೇಲ್ ಆಗಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಈ ಕ್ಲಾಸಲ್ಲಿ ಇಷ್ಟೇ ಸಾಕು. ಇಷ್ಟು ನೀವೇನು ಮಾಡಬೇಕು. ಆರ್ ಯು, ವರ್ ಯು, ಡೂ ಯು, ಡಿಡ್ ಯು, ಹ್ಯಾವ್ ಯು, ಹ್ಯಾಡ್ ಯು, ವಿಲ್ ಯು, ವುಡ್ ಯು, ಕ್ಯಾನ್ ಯು, ಕುಡ್ ಯು, ಶುಡ್ ಯು, ಮಸ್ಟ್ ಯು, ಡೋಂಟ್ ಯು, ಡಿಡಂಟ್ ಯು, ಆರಂಟ್ ಯು, ವರಂಟ್ ಯು, ಇದನ್ನು ಬಾಯ್ಪಾಠ ಮಾಡಬೇಕು. ನೆಕ್ಸ್ಟ್ ಕ್ಲಾಸಿಗೆ ಬರಬೇಕಾದ್ರೆ, ನೆಕ್ಸ್ಟ್ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಇದೆಲ್ಲ ಬಾಯ್ಪಾಠ ಆಗಿದ್ದರೆ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಏನೇ ಎಕ್ಸ್ಪ್ಲೈನ್ ಮಾಡ್ತೀನಿ ಅದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಆಲ್ರೈಟ್. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಹಾಗೆ ನಿಮಗೇನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನೀವು ಇನ್ನೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಕಾಮೆಂಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನೀವು ನಮ್ಮ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಬಯಸೋದಾದರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿರಿ, ಕೋರ್ಸನ್ನು ಜಾಯ್ನ್ ಆಗ್ಬೋದು. ಓಕೆ, ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಕೀಪ್ ವಾಚಿಂಗ್ ಮೈ ವಿಡಿಯೋ until my next video uploads. This is Anil Kumar signing off. Bye bye, take care.